ಬೈ ಏನು ವಿಷಯ ಅಂದ್ರೆ ನಾರ್ಮಲಿ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಹೆಂಗಿರ್ತೈತಪ್ಪ ಅಂದ್ರೆ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನೋದು ಇರ್ತೈತಿ ಎಲ್ಲರೂ ನಡಬರ್ಕ. ಆದ್ರೆ ನಮ್ದು ಒಂದೇ ಗ್ರೂಪ್ ಅನಿಸ್ತೈತಿ ಅಗ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಅಂದ್ರೆ ನಾ ಎಷ್ಟು ಕೆಟ್ಟದಾಗ ಅದೀನಿ ಅನ್ನೋದಕ್ಕೆ ಪೋಟ್ರೆ ಮಾಡಕ್ಕೆ ಒಂದು ಯಾವ್ದಾರ ಗ್ರೂಪ್ ಇದ್ರೆ ಅದು ನಮ್ಮದೇ ಅಂತೀನಿ. ಯಾಕಪ್ಪ ಅಂದ್ರೆ ನಿನ್ನೆ ನೋಡ್ರಿ, ನಾನು ನಮ್ಮ ಅಸ್ಲಮ್ಮ ಅನಿಲ್ ಅಂತ ಅದೀವಿ, 3 ಜನ ಸೇರಿ ಒಂದು ಕಡೆ ಕೂತಿದ್ವಿ. ನಾ ಏನಂದೆ, ಬೈ ಬಿಸಿಲಿಗೆ ಎಷ್ಟು ಕರ್ಗದಿ ನೋಡು ಅಂಥೇಳಿ ಕೈ ತೋರಿಸಿ ಅಂದೆ. ಅದಕ್ಕೆ ನಮ್ಮ ಅಸ್ಲಮ್ ಏನು ಅನ್ಬೇಕು, ಬೈ ಇದು ಕರ್ಗ ಇನ್ನ ನೀ ನನ್ನ ಒರಿಜಿನಲ್ ಬಣ್ಣ ನೋಡಿಲ್ಲ ಬೈ ಅಂದ. ಯಾಕಲೆ ಅಸ್ಲನ, ಬೈ ಮೊನ್ನೆ ಒಂದು ಬೆಳಗಾಗತ್ತೇಳಿ ಮೆಡಿಕಲ್ಗೆ ಹೋಗಿ ಒಂದು ಸಾಬನ್ ತಂದಿನಿ ಬೈ. ಆ ಸಾಬನ್ 2 ದಿನ ಹಚ್ಕೊಂಡ್ರೆ ಆ ಸಾಬನ್ನೇ ಕರ್ಗಾಯ್ತು ಹೊರತು ನಾ ಏನು ಬೆಳಗಾಲಿಲ್ಲ ತವ ಅಂದ. ಇದಕ್ಕೆ ನಮ್ಮ ಮನೆ ಕೌಂಟ್ರ್ ಏನು ಹೇಳ್ದಪ್ಪ ಅಂದ್ರೆ, ಅಸಲೇ ನಿನ್ನ ದಿನ ಪಾಡಲೆ ನಾವು ನಮ್ಮ ಮನೆಯ ಹುಡುಗರು ಯಾರಿಗೂ ಖರೀದಾರ ಕಟ್ಟಿಲ್ಲ ನೆದರಾಗ್ಬಾರ್ದತ್ತೇಳಿ. ಯಾಕಂದ್ರೆ ಎಲ್ಲ ಫಂಕ್ಷನ್ ರಿಲೇಟಿವ್ಸ್ ಮದುವೆ ಎಲ್ಲ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಖರೀದಾರ್ಕಿಂತ ಕರ್ಗದಿನಂತ ನಾ ಹೋದ್ರೆ ಅವ್ರಿಗೆ ಯಾರಿಗೂ ನೆದರಾಗಲತ್ತ. ನಾ ಅವಾಗ ಏನು ಅನ್ಕೊಂಡೆ ಅಂದ್ರೆ, ನಾ ಏನೋ ಒಂದು ಕಷ್ಟ ಹೇಳಕ್ ಬಂದೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರಂದ್ರೆ ಅದಕ್ಕೂ ಕಾಂಪಿಟೇಷನ್ ಕೊಡಾಕ್ತಾರೆ ಇವರು. ಅಂದ್ರೆ ಇವ್ರು ಎಂಥ ಕಾಂಪ್ಲೆಕ್ಸ್ ಅಂದ್ರೆ ನಂಗೆ ತಿಳಿಲಿಲ್ಲ ಬೈ. ನಿಮ್ಮ ಗ್ರೂಪ್ನಾಗ ಇರ್ಬೇಕದು. ನಾ ಒಂದು 10 ಲಕ್ಷ ರೂಪಾಯಿ ಮನೆ ತೊಗೊಂಡಿನಿ, ಒಂದು BMW ಕಾರೋ ಇಲ್ಲ ಬೈಕ್ ತೊಗೊಂಡಿನಿ ಅನ್ನೋದು ಕಾಂಪಿಟೇಷನ್ ಇರ್ತಿರ್ಬೇಕು ನಿಮ್ದ್ರಾಗ. ನಮ್ದ್ರಾಗ ಹಂಗಿಲ್ಲ. ನಾ ಎಷ್ಟು ಕರ್ಗದಿನ ಅನ್ನೋದೇ ಕಾಂಪಿಟೇಷನ್ ಬೈ ನಮ್ದ್ರಾಗ. ನನ್ಗೆ ಹೆಂಗೆ ಅನ್ನಿಸ್ತಂದ್ರೆ ಬೈ ಅವ್ರು ಹೇಳಿಂದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದು ಲೈಕ್ ಮಾಡಿ, ಒಂದು ಫಾಲೋ ಮಾಡ್ರೋ ಶಿಷ್ಯಂದ್ರ.